ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ನೋಡಿ ಕೃಷ್ಣ ಅವರೇ, ನನಗೆ ಅಭಿಮಾನಿಗಳಿಂದ ಬರೋ 100 ಪತ್ರಗಳಲ್ಲಿ 50 ಜನ ನೀವು ಅಪರಿಚಿತ ರೀತಿಯ ಇನ್ನೊಂದು ಸಸ್ಪೆನ್ಸ್ ಚಿತ್ರ ಯಾಕೆ ಮಾಡಬಾರ್ದು ಅಂತ ಕೇಳ್ತಿರ್ತಾರೆ. ನಾನ್ ಕಟ್ಗೆ ಹೊಡೆಯೋಣ ಅಂತ ಇಲ್ಲೇ ದೂರದಾಗ ಬರ್ತಿದ್ದೆ. ಢಮ್ ಢಮ್ ಅಂತ 2 ಸಾರಿ ಶಬ್ದ ಬಂತು. ಹಕ್ಕಿಗಳೆಲ್ಲ ಚೌ ಚೌ ಅಂತ ನಾನು ಕಡೆ ಬಂದ್ವು. ಈ ಸೀನ್ ನ ಗ್ಯಾಪ್ ಇಟ್ಕೊಳ್ಳಿ, ಬಿಕಾಸ್ ಎಂಡಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕೆ ಅಂತ ನಿಮ್ಗೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಇದನ್ನ ತಲ್ಲಿಟ್ಕೊಳ್ಳಿ. ಯಾಕೆ ಕುಡಿದ್ಬಿಟ್ಟು ಹುಲಿ ಹುಲಿ ಅಂತ ಓಡ್ ಬಂದ. ಹೋಗ್ ನೋಡಿದ್ರೆ ಒಂದ್ಸಾರಿ ಕುಡಿದ್ಬಿಟ್ಟು ಬೆಕ್ಕನ್ ನೋಡಿ ಹುಲಿ ಅಂತ ಊರವ್ರನ್ನೇ ಹೆದರ್ಸ್ಬಿಟ್ಟಿದ್ದ. ಸೊ ಇಲ್ಲಿ ಯಾರೋ ಊರಲ್ಲಿರೋ ವ್ಯಕ್ತಿ ಆ ಕಟ್ಕೆ ಅವನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಕಟ್ಕೆ ಅವನು ಬೆಕ್ನ ನೋಡ್ಬಿಟ್ಟು ಹುಲಿ ಅಂತ ಅನ್ಬಿಟ್ಟು ಎಲ್ಲರಿಗೂ ಊರು ತುಂಬಾ ಅಬ್ಬರಿಸ್ಬಿಟ್ಟಿದ್ದ ಅಂತ ಹೇಳ್ತಾನೆ. ಬಟ್ ಅದನ್ನೇ ಸೇಮ್ ಚಿನ್ನಮ್ಮನು ಅದೇ ಸೇಮ್ ಸ್ಟೋರಿನ ಪೊಲೀಸರಿಗೂ ಹೇಳ್ತಾರೆ. ಸೊ ಇಟ್ಸ್ ಲೈಕ್ ಯಾವ್ದೋ ಒಬ್ಬ ಊರಲ್ಲಿರೋ ವ್ಯಕ್ತಿ ಹೇಳಿದ ಕತೆನ ಚಿನ್ನಮ್ಮ ಹಂಗೆ ಪೊಲೀಸ್ ಅವ್ರಿಗೆ ಇದ್ದಿದ್ದಂಗೆ ಹೇಳ್ಬಿಡ್ತಾಳೆ. ಮನೇಲಿಲ್ಲ ಇನ್ಸ್ಪೆಕ್ಟರ್, ಸಣ್ಣ ರಿಪೇರಿ ಮಾಡ್ಬೇಕು ಅಂತಿದ್ದ, ಜೊತೆಗೆ ತಗೊಂಡೋಗಿರ್ಬಹುದು. ಪೊಲೀಸ್ ಅವರು ಕೇಳ್ಬೇಕಾದ್ರೆ ಗನ್ ತೋರಿಸಿದ ಗನ್ನು ಕಾಣಿಸಲ್ಲ. ಪ್ಲಸ್ ಚಿನ್ನಮ್ಮ ಬುಲೆಟ್ ತಗೋಬರಕ್ ಹೋದಾಗ ಬಾಕ್ಸ್ ಹೊಡಕ್ಕೆ ಹಾಕ್ದಾಗ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ಬೋದು, ಅವ್ ಕೈ ಹಾಕ್ತವ್ರಿಗೆ ಬರೀ 2 ಬುಲೆಟ್ ಸಿಗೋದು. ಮೇ ಬಿ ಶಿ ನ್ಯೂ ಅಲ್ಲಿ 4 ಬುಲೆಟ್ ಇದ್ದಿದ್ದು ಬಟ್ 2 ಇರೋದು ಅಂತ. ಸೊ ಏನೋ ಡೌಟ್ ಹೊಡೆಯಕ್ ಸ್ಟಾರ್ಟ್ ಆಗುತ್ತೆ. ಅವ್ರು ಆದ್ರೂ ಆ 2 ಬುಲೆಟ್ ನ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ಹೋದ್ ಜನ್ಮದಲ್ಲಿ ನಿನ್ ಮಗಳ ಹುಟ್ಟಿರ್ಬೇಕು ರಂಗಯ್ಯ. ಹೋದ್ ಜನ್ಮದಾಗ ಯಾಕ್ರವ, ಈ ಜನ್ಮದಾಗೂ ನನ್ನ ಮಗಳೇ ಕಂಡ್ರವ. ಈ ಡೈಲಾಗ್ ನ ತಾತಪ್ಪ ಯಾಕೆ ಹೇಳ್ದ ಅನ್ನೋದನ್ನ ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಈ ಪಿಕ್ಚರ್ ನೋಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಈ ಪಿಕ್ಚರ್ ನೋಡದೇ ಇರೋರು ಪ್ಲೀಸ್ ಪಿಕ್ಚರ್ ನೋಡ್ಬಿಟ್ಟು ಈ ವಿಡಿಯೋ ಮಾಡೋಕೆ ಬನ್ನಿ, ಇಲ್ಲ ಅಂದ್ರೆ ತುಂಬಾ ಸ್ಪಾಯ್ಲರ್ಸ್ ಇದೆ ಹೇಳಿದೀನಿ ಮೊದಲೇ. ವ್ಯಭಿಚಾರಿ, ಕುಡುಕ ಹಾಗಂತ ಬೇರೆಯವರಿಂದ ಕೇಳಿದ್ದೆ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ ಬಂದಿರಬಹುದು. ಸಿ ವಾಟ್ ಶಿ ಡಿಡ್ ಹಿಯರ್, ಅದು ಅವಳು ಕಣ್ಣಾರೆ ನೋಡಿದ್ರುನುವೆ ಬೇರೆಯವ್ರು ಯಾರೋ ಹೇಳಿದ್ರು, ಬೇರೆ ಹೇಳೋ ಮಾತಾಡ್ತಿದ್ರು ಅನ್ನೋ ತರ ಹೇಳ್ತಾರೆ. ನಾನ್ ನೋಡಿಲ್ಲಪ್ಪ, ನನ್ಗವನ್ ಬಗ್ಗೆ ಅದರೆಲ್ಲ ಗೊತ್ತಿಲ್ಲ, ಯಾರು ಹೇಳಿದನ್ ಕೇಳಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅಂತ ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ಲು. ಹಂಗೆ ಪ್ಲೇಟ್ ನ ದಬಾಕ್ಬಿಟ್ಲು ಫುಲ್ಲು ಕ್ಯಾರೆಕ್ಟ್ರು. ನೋಡ್ದ ಹೆಂಗೆ ಅಂತ. ನಿಮ್ ಊರಿನಲ್ಲಿ ಏನಾದ್ರು ವಿಶೇಷ ನಡೀತಾ? ನಿಮ್ಗೆ ಗೊತ್ತಿಲ್ವರ, ಏನು ನಮ್ ಶಾಮಿನವ್ರ ಕೊಲೆ ಅಂತ ಸುದ್ದಿ ನಡೀತು. ಸುರೇಶ್ ಹೆಬ್ಳಿಕರ್ ಅವರು ಎಷ್ಟು ಸ್ಮಾರ್ಟ್ ಇದ್ರು ಅಂತ ನೋಡಿ. ಅವರು ಕೇಳ್ಬೋದಿತ್ತು ಈ ಊರಲ್ಲಿ ಏನಾರ ಅನಾಹುತ ಆಯ್ತಾ ಅಂತ. ಬಟ್ ಇನ್ಸ್ಟೆಡ್ ಆಫ್ ದಟ್ ಅವ್ರು ರಿವರ್ಸ್ ಸೈಕಾಲಜಿ ಯೂಸ್ ಮಾಡ್ತಾರೆ. ಏನಂತ, ಇಲ್ಲೇನೋ ಊರಲ್ಲಿ ವಿಶೇಷ ಏನಾರ ಆಯ್ತಾ ಅಂತ. ಸೊ ಅವಾಗ ಅವನೇನ್ ಮಾಡ್ತಾನೆ, ವಿಶೇಷ ಏನೋ ಆಗಿಲ್ಲ ಬಟ್ ಇಲ್ಲೇನೋ ಅನಾಹುತ ನಡೀತು ಅಂದ್ಬಿಟ್ಟು ಅದನ್ನ ಹೇಳ್ತಾನೆ ಕೆಲಸದವನು. ಸೊ ಇಟ್ಸ್ ಲೈಕ್ ರಿವರ್ಸ್ ಸೈಕಾಲಜಿ, ಬ್ರೈನ್ ಯೂಸ್ ಮಾಡ್ಬಿಟ್ಟು ಹೆಂಗ್ ಮಾಡಿದ್ರು ನೋಡಿ. ಅವ್ರ ಬಾಯಲ್ಲೇ ಬಾಯ್ ಬಿಡಿಸಿದ್ದು ಹಿಂಗ್ ನಡೀತು ಅಂತ. ನಾನು ಡೈರೆಕ್ಟ್ ಆಗಿ ಏನಾರು ಅವರು ಏನೋ ಅನಾಹುತ ನಡೀತು ಅಂತ, ನಿಮ್ಗೆ ಹೆಂಗ್ ಗೊತ್ತು ಸರ್ ಅನಾಹುತ ನಡೀತು ಅಂತ ಕೇಳ್ತಾರೆ ಅನ್ಬಿಟ್ಟು ಉಲ್ಟಾ ಕೇಳ್ತಾರೆ. ಸೊ ನೋಡಿ ಅದನ್ನೇ ಹೇಳಿದ್ರು ಬ್ರೈನ್ ಹೆಂಗ್ ಯೂಸ್ ಮಾಡಿದ್ರು ಅಂತ. ಏನ್ ರಂಗಜ್ಜ ಈ ಕಡೆ ಹೊಂಟೆ ಮಗನ್ ಮನೆಗ? ಸ್ಟಾರ್ಟಿಂಗ್ ಇಂದ ರಂಗಜ್ಜನ ಬೇಕು ಅಂತಾನೆ ಏನಪ್ಪದು ಪಾಯಿಂಟ್ ಮಾಡಿ ತೋರಿಸ್ತವ್ರೆ. ಎಲ್ಲಾ ಕಡೆ ಏನೇನ್ ನಡೆದ್ರು ಈಸ್ ಬಿನ್ ಫೌಂಡ್ ದೇರ್. ಸೊ ಹಿ ಹ್ಯಾಸ್ ಸಮಥಿಂಗ್ ಸಸ್ಪಿಷಿಯಸ್, ಏನೋ ನಡೀತೈತೆ, ಅವನೇ ಮೇನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದು ಅಂತ ಇಂಡೈರೆಕ್ಟ್ ಆಗಿ. ಸೊ ದೇ ಆರ್ ಪಾಯಿಂಟಿಂಗ್ ಔಟ್ ಟುವರ್ಡ್ಸ್ 1 person, ದಟ್ ಈಸ್ ರಂಗಜ್ಜ ತಾತಪ್ಪ. ಸ್ವಾಮಿ ನೀವೇ ಕೊಲಪತ್ತೆ ಮಾಡಕ್ ಬಂದಾರ? ಈ ಊರಲ್ಲಿ ಇದ್ದದ್ದು ಎಲ್ಲರಿಗಿಂತ ಜಾಸ್ತಿ ಸ್ಮಾರ್ಟ್ ಪರ್ಸನ್ ಇವರೇ. ಯಾಕಂದ್ರೆ ಡೈರೆಕ್ಟ್ ಆನ್ ದ ಸ್ಪಾಟ್ ಹೇಳ್ತಾರೆ, ನೀವು ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿರೋರ, ಕೊಲೆ ಪತ್ತೆ ಮಾಡಕ್ ಬಂದಿರೋರ ಅಂತ. ಹಳೆ ಕಾಲದಲ್ಲಿ ಯಾರೋ ಕರೆಕ್ಟ್ ಆಗಿ ಗಾದೆ ಮಾತಾಡೋರೆ, ಹಸಿ ತೋ ಫಸಿ ಅಂತ. ಸೊ ಅದು ಒಂಥರ ಜಾಸ್ತಿ ಮೂವೀಸ್ ಗಳಲ್ಲಿ ಯೂಸ್ ಮಾಡೋರೆ. ಸೊ ಹುಡುಗಿ ನಕ್ಕಿದ್ರೆ ಒಂದ್ ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಅನ್ನೋ ತರ. ಈಗಿನ ಜನರೇಷನ್ ಅಲ್ಲಪ್ಪ ನಾನು ಹೇಳ್ತಾ ಇರೋದು, ಆಗಿನ ಜನರೇಷನ್ ಅಲ್ಲ ಆ ತರ ಅನ್ಕೋತಿದ್ರು ಜನ. ಸೊ ಯಾ ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಫೋರ್ ಶಾಡೋ ದಟ್ ಅವಳಿಗೂ ಈ ಏನಪ್ಪದು ಮೇನ್ ಕ್ಯಾರೆಕ್ಟರ್ ಮೇಲೆ ಏನಪ್ಪದು ಲವ್ ಆಗುತ್ತೆ ಅನ್ನೋ ತರ. ಏನ ಅವನ್ ಪೊಲೀಸ್ ಕಡೆ ನಂಗೆ ಕಾಣಿಸ್ತಾನೆ, ಇಲ್ದಿದ್ರ ಪೊಲೀಸ್ ತಾವು 2 ಸಾರಿ ಯಾಕೆ ಬರ್ಬೇಕು? ಸೊ ಇಲ್ಲಿ ಆಡಿ ಜನಕ್ಕೆ ಡೌಟ್ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಆ ತಾತಪ್ಪಗೂ ಡೌಟ್ ಬರಕ್ ಸ್ಟಾರ್ಟ್ ಆಗಿರುತ್ತೆ, ಇವನ್ಗೂ ಇರುತ್ತೆ ಡೌಟ್. ಏನಕ್ಕೆ 2 ಸರಿ 3 ಸರಿ ಬರ್ತಾರೆ ಅದೇ ಸ್ಪಾಟ್ಗೆ? ಯಾಕಂದ್ರೆ ಪೊಲೀಸ್ ಆಗಿದ್ರೆ ಬರ್ಬೇಕು ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಪೊಲೀಸ್ ಎಲ್ಲ ಫ್ರೆಂಡು ಅಂತಾರೆ. ಅಷ್ಟೊಂದು ಡೀಪ್ ಫ್ರೆಂಡ್ಶಿಪ್ ಇತ್ತು ಅವ್ರ ಮಧ್ಯದಲ್ಲಿ, ಎಲ್ಲ ಬಂದು ಚೆಕ್ ಮಾಡ್ತಾವನಲ್ಲ ಅಂತ ಡೌಟ್ ಬರಕ್ ಸ್ಟಾರ್ಟ್ ಆಗ್ಬಿಡೈತೆ. ಕೊಡದಿದ್ರೆ
ಹೀಗೆ ಶ್ಯಾಮ್ಗೆ ದುಡ್ಡು ಬೇಕಾಗಿರುತ್ತೆ, ಅದಕ್ಕೆ ದುಡ್ಡು ಕೊಡ್ತಾರಲ್ಲ ಅವ್ರಮ್ಮ. ಬಟ್ ಅವ್ನಿಗೆ ಗೊತ್ತಿರುತ್ತೆ ದಟ್ ಶಿ ಹ್ಯಾಸ್ ಎ ಸೀಕ್ರೆಟ್ ರಿಲೇಶನ್ಶಿಪ್ ವಿತ್ ಮುದ್ದಣ್ಣ. ಸೊ ಅದನ್ನ ಅಲ್ಲಿ ಚೇರ್ ಕೂತಿರದ ಮೇಲೆ ಸೌಂಡ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ, ಊರು ತುಂಬ ಟಾಮ್ ಟಾಮ್ ಮಾಡ್ಬಿಡ್ತೀನಿ ನಿಂದ ಒಂದು ರಿಲೇಶನ್ಶಿಪ್ನ ನೀನು ಕಾಸು ಕೊಡೋದ್ರೆ ಅನ್ನೋ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾವನೆ. ಸೊ ಹಾಗಾಗಿ ಇದು ಸೀನು. ಅವ್ರು ಇಂಡೈರೆಕ್ಟ್ ಆಗಿ ಬಾಯ್ಬಿಟ್ಟು ಹೇಳಲ್ಲ ನಾನು ಟಾಮ್ ಟಾಮ್ ಮಾಡ್ತೀನಿ ಅಂತ, ಬಟ್ ಸೌಂಡ್ ಥ್ರೂ ಫೋರ್ ಶ್ಯಾಡೋಯಿಂಗ್ ಮಾಡಿರೋದು ಟಾಮ್ ಟಾಮ್ ಮಾಡ್ತೀನಿ ಅಂತ. ಹುಡುಗಿ ನೀನ್ ಹುಟ್ಟಿದ ದಿವಸ ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ ನಿನ್ಗೆ ಗೊತ್ತು. ಟೆಕ್ನಿಕ್ಲಿ ಫೋರ್ ಶ್ಯಾಡೋಯಿಂಗ್ ದಟ್ ಅವಳ ರಿಯಲ್ ಅಮ್ಮ ಅಲ್ಲ ಅಂತ ತೋರ್ಸಕ್ಕೋಸ್ಕರ ಅವ್ರ ಡೈಲಾಗ್ ಬರೋದು ದಟ್ ನಿನ್ನ ಹುಟ್ಟಿದ ದಿವಸ ನನಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿರುತ್ತೆ ಅಂತ. ಆಗಾಗ ಕೊಳ್ಳಿದೇವ ಬರ್ತಾ ಇರುತ್ತೆ. ಯಾರಾದ್ರೂ ನೋಡಿದಾರೆ? ಕೆಲವರಿಗೆ ಜರ ಸಹಿತ ಬಂದಿದೆ. ಕೊಳ್ಳಿ ದೇವದ ಬಗ್ಗೆ ಡಿಸ್ಕಷನ್ ನಡೀತೈತೆ. ಅಫ್ಕೋರ್ಸ್ ಮೇನ್ ಹೀರೋ ಗೊತ್ತು ಇದು ಫೇಕ್ ಅಂತ, ಬಟ್ ಅವ್ನು ಹೇಳ್ತಾ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ತಾರೆ, ಓ ಇರ್ಬೋದೇನೋ ದೇವದ ಪಿಕ್ಚರ್ ಅನ್ನೋ ತರ ಫೀಲ್ ಕೊಡ್ತಾ ಇರತ್ತೆ ನೋಡಿ. ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಆ ಫೀಲ್ ಇರ್ಬೋದು, ದೆವ್ವ ಐತೆ ಅನ್ನೋ ತರ, ಕೊಳ್ಳಿ ದೆವ್ವ ಅನ್ನೋ ತರ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇರೋದು. ಬಟ್ ಇಟ್ ಮೇಕ್ಸ್ ಸೆನ್ಸ್, ರೈಟ್? ನೋಡಿ ಮೇನ್ ಕ್ಯಾರೆಕ್ಟರ್ ಹೆಂಗೆ ಫುಟ್ ಪ್ರಿಂಟ್ ನ ಯೂಸ್ ಮಾಡ್ಬಿಟ್ಟು, ಅಂದ್ರೆ ಶೂದ್ ಫುಟ್ ಪ್ರಿಂಟ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಬಿಟ್ಟು ಐಡೆಂಟಿಫೈ ಮಾಡ್ತಾ ಇರೋದು. ನಮ್ಮ ಮನೆ ರೂಮ್ ಒಳಗಡೆ ಬಂದಿರೋದು ಅವನೇ, ಮತ್ತೆ ಇಲ್ಲಿ ಹೋಯ್ತಾ ಇರೋನು ಅವನೇ ಕನ್ಫರ್ಮ್ ಮಾಡ್ಕೊಳಕೋಸ್ಕರ ಒಂದು ಶೀಟ್ ಇಟ್ಬಿಟ್ಟು ಆ ಕೆಸರಾಗಿರುತ್ತಲ್ಲ ಅದ್ರದ್ದು ಇದ್ರದ್ದು ಮ್ಯಾಚ್ ಮಾಡ್ತವ್ರೆ, ಸೈಜು ಮತ್ತೆ ಡಿಸೈನ್ ಸೇಮ್ ಬರ್ತಾ ಇದೆಯಾ ಅಂತ. ಆಗಿನ ಕಾಲದಲ್ಲೇ ಫುಟ್ ಪ್ರಿಂಟಿಂಗ್ ಕಾನ್ಸೆಪ್ಟು ನೋಡ್ರಿ ಪಿಕ್ಚರ್ ತೋರ್ಸವ್ರೆ. ಈ ಸೀನಲ್ಲಿ ಲಿಟ್ರಲಿ ಕುಸುಮ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸೇ ಮಾಡಲ್ಲ, ಬಿಕಾಸ್ ಆ ಟ್ರಿಗರ್ ನ ಪ್ರೆಸ್ ಮಾಡಿದ್ದು ಇಲ್ವನ್ನ ಗೊತ್ತೇ ಇಲ್ಲ. ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬೈದಲ್ಲಿ ಒತ್ತಿದೀನೇನೋ ಅಂತ ಅನ್ಕೊಂಡು ಎದ್ರುಕೊಂಡು ಹೊಡೈತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಲ್ಲಿ ತನಕ ನೋಡಿರೋ ಜನಕ್ಕೆ ಪಿಕ್ಚರ್ ಕುಸುಮನೇ ಮೇನ್ ವಿಲನ್ ಅನ್ನೋ ತರ ಗೊತ್ತಾಗುತ್ತೆ. ಬಟ್ ಟ್ವಿಸ್ಟ್ ಇದೆಯಲ್ಲ ಅದಾದ್ಮೇಲೂ ಆಮೇಲೆ ಗೊತ್ತಾಗೋದು ಸೈಡ್ ಇಂದ ಬಂದಿದ್ದು ಬುಲೆಟ್ ಅವಳು ಶೂಟ್ ಮಾಡಿದ್ದಲ್ಲ ಅಂತ. ಇವ್ರು ಅಲ್ಲೇ ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ 2 ಗುಂಡು ಸೌಂಡ್ ಬರುತ್ತೆ ಅಂತ. ಸೊ 2 ಗುಂಡು ಸೌಂಡ್ ಇನ್ನೊಂದು ಇವ್ರದು ಅಂತ. ಸೊ ಟೆಕ್ನಿಕಲಿ ಸ್ಟಾರ್ಟಿಂಗ್ ಇಂದ ಕನೆಕ್ಟೆಡ್ ಆಗಿತ್ತು ಈ ಪೂರ್ತಿ. ಸೊ ಇಟ್ ವಾಸ್ ಹಿಮ್ ಹೂ ಕಿಲ್ಡ್, ಆಯ್ತಾ? ಶ್ಯಾಮ್ನ ಕೊಂದಿದ್ದು ಇವರು. ಸೊ ಪಾಪ ಅವಾಗಲಿಂದ ಕುಸುಮ ನಾನ್ ಮಾಡಿದ್ದು ಅಂದ್ಕೊಂಡು ಬೈದಲ್ಲಿ ಬದುಕ್ತಾ ಇರ್ತಾಳೆ. ಈಗಾದ್ರೂ ನನ್ನ ಮಾತು ಕೇಳು, ನೀನ್ ಅವಳನ್ನ ಮಾತು ಬಿಡು, ಅವಳಿಗೂ ನೀನ್ ಮಾತು ಬಿಡು ಅಂತ ಹೇಳು. ಸಾಧ್ಯವಿಲ್ಲ. ಈ ಕ್ಯಾರೆಕ್ಟರ್ ಎಷ್ಟು ಒಳ್ಳೆಯವರು ಅಂದ್ರೆ, ಹಿ ಡಸಂಟ್ ವಾಂಟ್ ಟು ಕಿಲ್ ಹಿಮ್. ಮೇನ್ ಹೀರೋನ ಸಾಯ್ಸಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರನೇ ಕೇಳ್ತಾ ಇರೋದು ಅವಳು ಮರ್ತ್ಬಿಡು, ನೀನು ಮರ್ತೋಗ್ಬಿಡು, ಯಾವ್ದು ಪ್ರಾಬ್ಲಮ್ಗಳು ಇರಲ್ಲ, ನಿಮ್ ಪಡ ನೀನ್ ಬದುಕೋ, ಅವಳ ಪಡಗ ಅವ್ಳು ಬದುಕತ್ತಾಳೆ, ಗುರು ಇನ್ವಾಲ್ವ್ ಆಗ್ಬೇಡಿ, ನನ್ನಿಂದ ಇವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದು ಪ್ಲೀಸ್ ಅಂತ ಇಂಡೈರೆಕ್ಟ್ ಆಗಿ ಕೇಳ್ಕೊಂತ ಇರೋದು. ಹಾಗೆ ಅವರಿಗೆ ಈಜೋದು ನೀರು ಕುಡ್ದಾನೆ. ಒಂದ್ಸಾರಿ ನೀರೇ ನೀರು ನುಗ್ಗಿ ಒಬ್ಬನ ಪ್ರಾಣ ಸಹಿತ ಉಳಿಸಿದ್ರು. ಇದೆಲ್ಲ ಯಾಕೆ ತಾತಪ್ಪ ಹೇಳ್ತಾವನೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ, ಅವ್ರಿಗೆ ಸ್ವಿಮ್ಮಿಂಗು ನೀರ್ ಕುಡ್ದಷ್ಟೇ ಈಸಿ, ಸ್ವಿಮ್ಮಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ. ಸೊ ಇದು ನೀವು ಮೆನ್ಷನ್ ಮಾಡೋರೆ, ಯಾಕಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಏನ್ ಟ್ವಿಸ್ಟ್ ಇದೆಯಲ್ಲ ಅದು ತುಂಬಾ ಇದ್ರ ಫೋರ್ ಶಾಡೋ ಆಗಿ ತೋರಿಸ್ತಾ ಇರೋದು. ಅವ್ನಿಗೆ ಬಿದ್ದಿರ್ಬೇಕು, ಬ್ಲಡ್ ಬಿದ್ದಿದೆ. ಹೌದು, ಅವ್ನು ನೀರಲ್ಲಿ ಕೊಚ್ಚೋಗಿರ್ಬೇಕು. ಟೆಕ್ನಿಕ್ಲಿ ಪೊಲೀಸ್ ಅವ್ರು ಅಸ್ಯೂಮ್ ಮಾಡ್ಕೋತಾರೆ ದಟ್ ಅವ್ರು ನೀರೊಳಗೆ ಬಿದ್ದೋಗೋರೆ, ಸೊ ಬುಲೆಟ್ ಕೂಡ ಬಿದ್ದಿದೆ, ಚಾನ್ಸಸ್ ಆದ್ರೆ ಅವ್ರು ನೀರಲ್ಲಿ ಕೊಚ್ಚೋಗಿರ್ಬೇಕು ಅಂತ ಅನ್ಕೊಂಡು ಅವ್ರ ಪಾಡಿಗೆ ಅವರು ಮೇ ಬಿ ಸತ್ತೋಗೋನೆ ಅಂತ ಒಂದು ಅಸಂಪ್ಷನ್ಗೆ ಬರ್ತಾರೆ. ಬಟ್ ಬಾಡಿ ಸಿಗಲ್ಲ, ಅದನ್ನ ಅವ್ರ ಎಂಡಲ್ಲಿ ಕೂಡ ಕನ್ಕ್ಲೂಡ್ ಮಾಡೋದು. ದಿನ ಹುಡುಕಿದ್ರೂ ಪ್ರಯೋಜನವಾಗ್ಲಿಲ್ಲ, ಮೋಹನ್ ಹೆಣ ಸಿಗಲೇ ಇಲ್ಲ. ಸೊ ಇಲ್ಲಿ ಓಪನ್ ಎಂಡಿಂಗ್ ಆಗೋಯ್ತು ಈ ಪಿಕ್ಚರ್. ಯಾವ ತರ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಲ್ವಾ, ಇದು ಓಪನ್ ಎಂಡಿಂಗ್ ಆಗೋಯ್ತು. ಈಗ ನೀವು ಅಸಂಪ್ಷನ್ ಮಾಡಿ ಅವನಿಗೆ ಸ್ವಿಮ್ಮಿಂಗ್ ಬರ್ತಿತ್ತು ಅಂಡ್ ದೇ ಟೆಲ್ ದಟ್ ಅವ್ರು ನೀರಲ್ಲಿ ಮುಳುಗಿ ಸತ್ತೋದ ಅಂತ ಹೇಳ್ತಾರೆ, ಡೆಡ್ ಬಾಡಿ ಕೂಡ ಸಿಕ್ಲಿಲ್ಲ. ಸೊ ದೇರ್ ಆರ್ 50-50% ಚಾನ್ಸಸ್ ಅವ್ರು ಸರ್ವೈವ್ ಮಾಡಿದ್ರು ಅಂತ, ಇಲ್ಲ ಸರ್ವೈವ್ ಮಾಡಿಲ್ಲ ಅಂದ್ರೆ ಬದುಕಿದ್ರು ಅಂತ, ಬದುಕಿಲ್ಲ ಅಂತ. ಯಾಕೆ ಅಂತ ಅದನ್ನ ಇನ್ನೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಸೊ ಇದು ಅವರು ಫಸ್ಟ್ ಟೈಮ್ ಅಲ್ಲ ಪೊಲೀಸರಿಗೆ ಚೀಟ್ ಮಾಡ್ಬಿಟ್ಟು ಅವ್ರ ಡೆತ್ನ ಅಂದ್ರೆ ಸತ್ತೋಗೋನೆ ಅಂತ ಪ್ರೂವ್ ಮಾಡಿ ಪೊಲೀಸರಿಂದ ಎಸ್ಕೇಪ್ ಆಗಿದ್ದು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆನೂ ಮಾಡಿದ್ರು ಅಂತ. ಚಿನ್ನಮ್ಮನವ್ರ ಹಳೆ ಮನೆ ಕಥೆ ಕೇಳಿದಾಗ್ಲೇ ಸ್ವಲ್ಪ ಡೌಟ್ ಬಂತು. ಅಂತೂ ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರ್ಚಿದ್ರಿ. ಅವರು ಇದು ಕಾಶಿನಾಥ್ ಸರ್ ಅವರ
1978 ಅಲ್ಲಿ ಬಂದಿದ್ದ ಪಿಕ್ಚರು ವಿಚ್ ಈಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್. ಅಫ್ಕೋರ್ಸ್ ಇದು ಓಪನ್ ಎಂಡಿಂಗ್ ಮೂವಿ. ಇದರಲ್ಲಿ ಆಕ್ಚುಲಿ ಏನು ನಡೀತು ಅನ್ನೋದು ಗೊತ್ತಿಲ್ಲ, 50% ಚಾನ್ಸ್ ಇದೆ. ಸೊ ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್, ನಿಮಗೆ ಎಂಟರ್ಟೈನ್ ಆಗಲಿ ಅಂದ್ಬಿಟ್ಟು ಒಂದು ಈ ಥರನೂ ಮಾಡ್ಬೋದು ಅನ್ನೋ ಥರ ಪಿಕ್ಚರ್ನ ಮಾಡಿದ್ರು. ಇದು ಟೆಕ್ನಿಕ್ಲಿ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಫ್ಯೂಚರ್ ಫಿಲಮ್ ಮಾಡಿದ್ರು, ಅದನ್ನು ಕೌಂಟ್ ಮಾಡಿರೋದು ಇದೆ ಅವ್ರ ಫಸ್ಟ್ ಪಿಕ್ಚರು ಆಸ್ ಎ ಅದೇ ಸಿಲ್ವರ್ ಸ್ಕ್ರೀನಿಂಗ್ ಪ್ರಕಾರ ನೋಡೋದಾದ್ರೆ. ಸೊ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಸೋ ಫಾರ್. ಅವ್ರು ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಇದನ್ನೇ ಅವ್ರು ಫಸ್ಟ್ ಡೈರೆಕ್ಟ್ ಮಾಡಿದ ಪಿಕ್ಚರು. ಒನ್ ಆಫ್ ದ ಬ್ಯೂಟಿಫುಲ್ ಮೂವೀಸ್. ಇದು ನೀವು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಇವರೇ ಸ್ಟಾರ್ಟ್ ಮಾಡಿದ್ದು ಅಂತಲೂ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ. ಆ್ಯಂಡ್ ದಿಸ್ ಇಸ್ ವಾಟ್ ಇಟ್ ಈಸ್. ಆ್ಯಂಡ್ ಈ ಮೂವಿದು ಸ್ವಲ್ಪ ಡಾರ್ಕ್ ಮೀಮ್ಸ್ ಕೂಡ ಇದೆ, ಅದನ್ನು ಎಂಡಿಂಗಲ್ಲಿ ಇಟ್ಟಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಡಾರ್ಕ್ ಮೀಮ್ಸ್ನ ಮಿಸ್ ಮಾಡಬೇಡಿ. ಈ ಮೂವಿಲೂ ಕೂಡ 3 ಡಾರ್ಕ್ ಮೀಮ್ಸ್ ಸಿಕ್ಕಿತ್ತು, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಎಂಜಾಯ್ ಮಾಡಿ. ಅಲ್ಲಿ ಕಿಲ್ಸ್ಬಿಟ್ರೆ ಮುದ್ಕಾಗೋಗ್ತೀನಲ್ಲ. ಮುದ್ಕಾದ್ರೆ ಮಾತ್ರ ತಗೊಳ್ಳಿ. ನೋಡು, ಇದರಿಂದ ಒಂದ್ ಚೀಟಿ ತೆಗಿಬೇಕು. ಕೆಂಪುದ್ ಬಂದ್ರೆ ಕೆಂಪು ಡ್ರೆಸ್, ಬಿಳಿದ್ ಬಂದ್ರೆ ಬಿಳಿ ಡ್ರೆಸ್. ತೆಗಿ. ಡ್ರೆಸ್ ಇಲ್ದಾನೆ ಹೋಗ್ಬೇಕು. ಅಯೋದೆಲ್ಲ ಬೈದ್ಬಿಡಿ, ಕಟ್ಕೊಂಡು ಹೋಗ್ತಾನೆ. ಖರ್ಚಿಗೆ ಸಾಕಾಗೋಲ್ಲ. ಮೊದಲೇ ಗೊತ್ತಿದ್ರೆ ಗೋಣಿ ಚೀಲ ತಗೊಂಡ್ಬರ್ತಿದ್ದೆ.